ನಮ್ಮ ಬಾಲ್ಯದಿಂದ ಹಾಗೆ ಹೇಳ್ಕೊಡ್ತಾರೆ ಸರ್. ನಾವು ಅಂತ ಬೇರೆಯವ್ರಿಗೆಲ್ಲ ಹಂಚಲ್ಲ ಬಿಟ್ಟ ನಾವೇ ನೋಡ್ಕೊಳ್ತೀವಿ. ಬೇಡ ಅಂತ ಹೇಳ್ತೀವಿ ಸರ್. ಮೊದಲಿಂದ ನಾನು ಓದಿ ತಿಳಿದು ಮಾಡ್ಕೊಂಡಿದ್ದೆ. ಈಗ ಎಲ್ಲ ನೋಡ್ಕೊಂಡಿದ್ದೆ. ಬೇಡ ಬೇಡ ಇಲ್ಲಮ್ಮ ಇಲ್ಲಿ ಮೊದಲು ಹಾಗಿಲ್ಲ, ಎಲ್ಲರೂ ಹೋಗಿ ಬಂದು ಮಾಡ್ತಾರೆ, ನಾನು ಹೋಗಿ ಬರ್ತೀನಿ ಅಂತ. ಎದುರುಗಡೆ ಮನೆಯವ್ರಿಗೆ ಹೋಗಿದ್ರು, ಅವ್ನ ಫ್ರೆಂಡ್ಸ್ ಹೋಗಿದ್ರು, ಅವರೆಲ್ಲ ಡೈರೆಕ್ಟ್ ಮಾಡಿದ್ರು. ಅವ್ರದ್ದೆಲ್ಲ ನಂಬರು ಕಾರ್ಡು ಎಲ್ಲ ಕೊಟ್ಟು ನೀವು ನೋಡಿ ಎಷ್ಟು ಸಲೀಸಾಗಿದೆ. ಈಗ ಅವರೇ ಊಟ ತಿಂಡಿ ಎಲ್ಲ ಕೊಡ್ತಾರೆ. ನಾನು ಏನು ಮಾಡೋದು ಬೇಡ, ದುಡ್ಡು ಕಟ್ಟಿದ್ರೆ ಸೈ ಅಂದರೆ ದುಡ್ಡು ಕಟ್ತೀನಿ. ನಾನು ಬೇಡ ಅಂತೀನಿ ಅಂತ ನನಗೆ 2 ದಿವಸದ ಮುಂಚೆ ಹೇಳಿದ್ದ ಅಷ್ಟೇ. ಎಲ್ಲ ಅವರವರೇ ರೆಡಿ ಮಾಡ್ಕೊತಾ ಇದ್ವು. ನಾನು ಬೇಡ ಬೇಡ ಅಂತೀನಿ ಅಂತ. ನನ್ನ ರಿಲೇಷನ್ ಬಂದರು, ಅವಾಗ ಅವ್ರಿಗೆ ಹೇಳಬೇಕಲ್ಲ, ಅವಾಗ ನನಗೂ ಹೇಳಿಲ್ಲ. ಅವಾಗ ಸರಿ ದಸ್ ಅಂತ ಆದರೂ ಮನೆಯಿಂದ ಕಳ್ಸೋತ್ತಿಗೆ ನನಗೆ ತುಂಬ ಏನೋ ಒಂಥರ ಭಯ ಆಗ್ತದೆ ಸರ್. ಏನೋ ಆಗುತ್ತೆ ಅಂತ. ಯಾಕೆ ಹಂಗಾಯ್ತು ನನಗೆ 2 ದಿವಸ ಪ್ರೇಯರ್ ಮಾಡ್ತಾನೆ ಇದ್ವಿ ಸರ್. ದೇವಿನೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಕಾಪಣೆ ಮಾಡಿದ್ವಿ. ನಮ್ಮ ಕೈ ಮಗಳು ಮಲೆನಾಡು ಮೂಲೆಯಲ್ಲಿ ಬೆಳೆದವರು ಅಲ್ಲಿ ಹೋಗಿ ಸಾಯ್ಬೇಕು ಅಂತ ಅವನಿಗೆ ಅನಾಥ ನನಗೆ ತುಂಬ ಸುತ್ತ. ಹೋಗಿದ್ರೆ ಸರ್ ನಮ್ಮ ಮೇಲಾಪುರದಲ್ಲೇ ತಾಯಿರಾಗಿದ್ರು ಸರ್. ನಾವು ಚಿಕ್ಕಂದಿನಿಂದ ಅವ್ರು ನೋಡಿದ್ದೀವಿ. ಮಕ್ಕಳು ಎಲ್ಲ ಶಾಲೆ